ನೇರವಾಗಿ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನಮ್ಮ ಪಕ್ಷಕ್ಕೋಸ್ಕರ ಶಿವರಾಮೇಗೌಡರು ಏನೆಲ್ಲ ಕೆಲಸ ಮಾಡಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ನೀನಾಗಿರೋದಕ್ಕೆ ಪುರೋಹಿತರು ಕೇಳ್ತಿದ್ದಂಗೆ ಪಟ ಪಟ ಅಂತ ಎತ್ಕೊಟ್ಬಿಟ್ಟೆ. ಅದೇ ನಾನಾಗಿದ್ರೆ ನನ್ ಕೈ ಕಾಲೇ ಆಡ್ತಿರ್ಲಿಲ್ವೇನೋ. ನೀನಿರೋದಕ್ಕೆ ನಂಗೆ ಎಷ್ಟ್ ಅನುಕೂಲ ಆಯ್ತು ಗೊತ್ತಾ ಅಕ್ಕ. ಇದ್ನೆಲ್ಲ ರೆಡಿ ಮಾಡಿ ಮಡಗಿದ್ದೆ, ಅದಕ್ಕೆ ನನ್ಗೆ ಆಟೋನ್ ಕಷ್ಟ ಆಗ್ಲಿಲ್ಲ. ಇಲ್ಲ ವಿದ್ಯಾ, ನೀನು ಸ್ಯಾನೆ ಚುರುಕಾಗಿದ್ಯಾ. ಆದ್ರೂವೆ ನಾನ್ ನಿಂಗ್ ಕಷ್ಟ ಕೊಟ್ಬಿಟ್ಟೆ ಅಲ್ವೇ? ಅಯ್ಯೋ ಚಿತ್ರಕ್ಕ, ಯಾಕೆ ಹಿಂಗ್ ಹೇಳ್ತಿದ್ದೀರಾ? ನಮ್ಮ ಅಟ್ಟಿ ಶುಭ ಕಾರ್ಯ ನಡೀತಿದೆ ಅಂದ್ಮ್ಯಾಕೆ ಕಷ್ಟ ಆಯ್ತದೆ ಅಂತ ಹೇಳೋದಕ್ಕಾಗತ್ತೆ? ಅದೆಲ್ಲ ನಮ್ ಕರ್ತವ್ಯ ಅಲ್ವೇ? ಸರಿ ವಿದ್ಯಾ. ಪುರೋಹಿತ್ರೆ, ನಿಮಗ್ ಬೇರೆ ಏನಾದ್ರು ಬೇಕಿತ್ತೆ? ಈಗ ಸದ್ಯಕ್ಕೆ ಏನು ಬೇಡಮ್ಮ, ಏನಾದ್ರು ಬೇಕಿದ್ರೆ ನಾನು ನಿನ್ ಕೇಳ್ತೀನಿ. ಅಯ್ಯೋ ಚಿತ್ರಕ್ಕ, ಬಂದೇ ಇರಿ. ಅಟ್ಟಿಯಿಂದ ಎಲ್ಲ ಅಣ್ಣ ತಮ್ಮದಿರು ಬಂದವ್ರ ತಾನೆ? ಎಲ್ಲಾರು ಬಂದಿರಣ್ಣ. ನಮ್ ಬದ್ರನ್ ಮದುವೆ ಆದ್ಮೇಲೆ ಅಟ್ಟಿಲಿ ಊಟಕ್ಕೆ ಇಟ್ಕೊಂಡಿದ್ದಾಗ ನಿಮ್ಮನ್ನೆಲ್ಲ ನೋಡಿದ್ದು, ಇವತ್ ನೋಡಿ ಬಹು ಸಂತೋಷ ಆಯ್ತಾಯ್ತು. ಅಣ್ಣ, ಈ ಸಲ MLA ಸೀಟ್ ನೀವೇ ನಿಂತೀರ ಅಂತ ಗೊತ್ತಾಯ್ತು. ನಮ್ಮವರೆಲ್ಲ ಆಗ್ಲೇ ಪ್ರಚಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅನೌನ್ಸ್ ಮಾಡೋದಕ್ಕೆ ಹೈಕಮಾಂಡ್ ಅವರು ಬರ್ತಾವ್ರೆ. ನೀವೆಲ್ಲರೂ ಹಸಿ ಶ್ರಮ ಹಾಕ್ಬೇಕು. ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬಿಡಿ ನೀವು, ನಾವೆಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ. ಅಣ್ಣ, ಮಿನಿಸ್ಟ್ರು ಮುಖಂಡರೆಲ್ಲ ಹತ್ರದಲ್ಲೇ ಬರ್ತಾವ್ರಂತೆ, ಇನ್ನೇನ್ ಬಂದ್ಬಿಡ್ಬೋದು. ಹೌದೇ? ಹಂಗಾರೆ ಮುಂದ್ಬಿಟ್ಟೆ ನೋಡ್ಕೊಂಡು ಸ್ವಾಗತ ಮಾಡೋಣ. ಬನ್ರಪ್ಪ, ಬನ್ರಲ್ಲ. ಗೌಡ್ರೆ 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 ಗೌಡ್ರೆ, ಏನಾಯ್ತಮ್ಮಿ? ಯಾಕೆ ಆಟೋದ ಅವಸರದಲ್ಲಿ ಬರ್ತಿದ್ದಿ? ಅದು ಮಾವ ನಿಮ್ಮನ್ನ ಹೊಸಿ ಅಡ್ಗೆ ಮನೆ ಕಡೆ ನೋಡ್ಕೊಳಕ್ ಹೇಳಿದ್ರು. ಆಟೆಯ ನಮ್ ಕ್ವಾಟ್ಲೇನ್ ಬಿಟ್ಟು ಬಿಡು. ಆಮ್ಯಾಕೆ ಅಟ್ಟಿಗೆ ಹೋಗ್ತಿದಂಗೆ ದೃಷ್ಟಿ ತೆಗ್ದಾಕಿಸ್ಕೊಳಮ್ಮಿ. ದೃಷ್ಟಿನ? ಯಾಕ್ ನಮ್ಮ ಅಪ್ಪನ ಅಳಿಮಯ್ಯ? ಅಮ್ಮಿ, ನೀನ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಎಲ್ರೂ ನಿನ್ನೆ ನೋಡ್ತಾವ್ರೆ. ಅದು ಅಲ್ದಲ್ಲಯ್ಯ, ಈ ಸೀರೆಲಿ ಬೋ ಪಸಂದಾಗಿ ಕಾಣಿಸ್ತಿದೆ ಕಣಮ್ಮಿ. ಥ್ಯಾಂಕ್ಸ್ ಗೌಡ್ರೆ. ಆಟೋ ಅಣ್ಣ, ಚಂದಾಪುರ. ಅಣ್ಣ, ಸ್ವಲ್ಪ ಬೇಗ ಹೋಗಿ. ಲೈ ಕ್ವಾಟ್ಲೆ, ಲೈ ಕ್ವಾಟ್ಲೆ, ಏನಾಯ್ತಲ್ಲ? ಯಾಕ್ಲ ಹಿಂಗ್ ಹೇಳ್ಕೊಂಬಂದಿ? ನೀನು ಅದಕ್ಕೆ ಮುಂಜೊತೆ ನಿಂತ್ಕೊಂಡು ಒಂದ್ ಫೋಟೋ ಮಾತ್ರ ತೆಗೆಸ್ಕೊಂಡಿದ್ಯಾ? ಅಲ್ಲ, ನೀವಿಬ್ರು ಜೋಡಿಲಿ ಒಂದ್ ಫೋಟೋನಾದ್ರು ತೆಗೆಸ್ಕೋಬೇಕು ತಾನೆ? ಲೇ, ನೀನ್ ಆಡ್ತಾ ಇರೋದ್ ನೋಡಿ ನಾನು ಅಲ್ಲಿ ತಲೆ ಹೋಗುವಂತ ಕೆಲಸ ಆಗ್ಬಿಟ್ಟಿದೆ ಅಂತ ಅನ್ಕೊಂಡೆ. ಲೇ, ಅಲ್ಲಿ ಬೇಕಾದವ್ರು ಬಂದವ್ರೆ, ಅವ್ರ ಹತ್ರ ಮಾತಾಡ್ದಲೆ ಇಲ್ಲಿ ಫೋಟೋ ತೆಗೆಸ್ಕೊಂಡು ನಿಂತ್ಕೊಳಕ್ ಅದೇನಿಲ್ಲ. ಅಂತಮ್ಮ, ಬಂದವ್ರನ್ನ ಮಾತಾಡ್ಸಕ್ಕೆ ಅಟ್ಟಿಲಿ ಬೇಕಾದಷ್ಟು ಜನ ಅವ್ರೆ, ಕೆಲ್ಸ ಮಾಡಕ್ಕೆ ಆಳು ಕೂಲಿಗಳವ್ರೆ. ಈಗ ನೀವಿಬ್ರು ಸುಮ್ಕೆ ಫೋಟೋ ತೆಗೆಸ್ಕೋಬೇಕು. ಲೇ ಕ್ವಾಟೆ, ನೋಡಮ್ಮಿ, ಅದೆಲ್ಲ ನಂಗೆ ಗೊತ್ತಿಲ್ಲ, ಫೋಟೋ ತೆಗೆಸ್ಕೋಬೇಕು ಅಷ್ಟೇ. ಲೋ ಫೋಟೋಣ ಬಾಯ್ಲಿ. ಲೇ ಕ್ವಾಟ್ಲೆ, ಇವೆಲ್ಲ ಬೇಕೇನ್ಲ? ಸುಮ್ಕೇರು ಅಂತಮ್ಮ. ಅಣ್ಣ, ಇದೀ ನಮ್ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಆಗಿರೋ ಮುದ್ದು ಜೋಡಿ ಫೋಟೋ ತೆಗಿ. ಸರಿ ಅಮ್ಮ. ಲೇ ಕ್ವಾಟ್ಲೆ, ಆಮೇಲೆ ತೆಗಿಸ್ಕೊಂಡ್ರಾಯ್ತು ಬಿಡ್ಲಾ? ಅಂತಮ್ಮ, ನೀವಿಬ್ರು ಸುಮ್ಕೆ ಬಾಯಿ ಮುಚ್ಕೊಂಡು ಫೋಟೋ ತೆಗೆಸ್ಕೋಬೇಕು, ಇಲ್ಲ ಅಂದ್ರೆ ನಾನು ಎರಡನೇ ಮುಖ ನೋಡ್ಬೇಕಾಯ್ತದ ಅಷ್ಟೇ. ಅಪ್ಪ ತಂದೆ, ನೀನ್ ಒಂದೇ ಮುಖನೇ ನೋಡಕ್ ಆಯ್ತಾ ಇಲ್ಲ, ಇನ್ ಎರಡನೇ ಮುಖ ಬೇರೆ. ಬಾರಮ್ಮಿ, ಅದೇನ್ ತೆಗಿಸ್ಕೊಂಡ್ಬಿಡುವ. ನಿಂತ್ಕೊಳ್ಳಿ, ಬಾರಮ್ಮಿ. ಓಡೋಣ. ಇಲ್ಲ ಫೋಟೋಣ ಒಂದ್ ನಿಮಿಷ.
ಏನಿಬ್ರು ಒಳ್ಳೆ ಕಲ್ಲು ಬಂಡೆ ತರ ನಿಂತಿದ್ರಾ? ಆಯ್ತಮ್ಮ ಹೆಗಲ್ ಮೇಲೆ ಕೈ ಹಾಕೋ. ಲೇ ಕ್ವಾಟ್ಲೆ, ಆಯ್ತಮ್ಮ ಅದಕ್ಕೆ ಮುಂದೆ ಹೆಗಲ್ ಮೇಲೆ ಕೈ ಹಾಕೋ. ಹಾಕಬೇಕು ಸುಮ್ನೆ. ಹಾ ಎಲ್ಲೋ ಸೀದ್ ವಾಸನೆ ಬತ್ತೈತೆ. ಈ ಬಟ್ಟೆ ಏನಾರು ಸೀಸ್ಬಿಟ್ಟ ನಾ ಕಾಣೆ. ಏನವ್ವ ನೀನು ನನ್ನ ಆಡ್ಕೊಳಂಗ ಆಗ್ಬಿಟ್ಟ? ಲೇ ನಾ ಎಲ್ಲ ಆಡ್ಕೊಂಡೆ? ಮತ್ತೆ ಇಲ್ಲಿ ನನ್ ಹೊಟ್ಟೆ ಉರಿದು ಬೆಂಕಿ ಆಯ್ತಾ ಇದ್ರೆ ಸೀದೋಗಿರೋ ವಾಸನೆ ಅಂತಿದ್ಯಾ? ಹಾ ನಾನು ಹೊಟ್ಟೆ ಉರ್ಸಿ ಅವ್ರಿಬ್ರು ನೆಮ್ಮದಿ ಹಾಕಿರಕ್ಕೆ ಬಿಟ್ಬಿಡ್ತೀನಾ? ಯಾವ್ದೇ ಕಾರಣಕ್ಕೂ ಬಿಡಕ್ಕಿಲ್ಲ. ಆಗ್ಲೇ ಒಂದ್ಕಿತ ಅವ್ರಿಬ್ರು ಮದ್ವೆ ನಿಲ್ಲಿಸ್ತೀನಿ ಅಂತ ಹೋಗಿ ಆ ಲೋಕಿ ಹತ್ರ ಸಿಗಾಕೊಂಡು ನರ್ಕ ಅನ್ಭವಿಸ್ತಾ ಇದೀವಿ. ಅದೇನಾಯ್ತದ ಆಗ್ಲಿ ಬಿಡವ್ವ. ಅವಳನ್ನ ಮಾತ್ರ ಭದ್ರ ಮಾಮನ್ ಜೊತೆ ಖುಷಿಯಾಗಿರಕ್ ಬಿಡಕ್ಕಿಲ್ಲ. ಈಗೇನ್ ಮಾಡಿ? ಈಗ ನೋಡ್ತಾ ಇರು. ಮಮ್ಮ ಅಲ್ಲಿ ದೊಡ್ಡ ಮಾವ ಕರೀತಾವ್ರೆ. ಸರಿ ಹೋಯ್ತೀನಿ. ಲೇ ಅವನ್ನ ಯಾರು ಕರೀಲೇ ಇಲ್ಲ, ಯಾಕೆ ಸುಳ್ಳೋಳ್ದೆ? ಸುಳ್ಳೋದಿಟ್ವೋ, ಒಟ್ನಲ್ಲಿ ಅವ್ರಿಬ್ರು ಜೊತೆಗಿರೋದ್ ಬೇಡ ಅಟೆಯ. ಅವ್ರಿಬ್ರನ್ ದೂರ ಮಾಡ್ತೀನಿ ಅಂದು ಅಂದು ಕಡೆಗೆ ಅವಳು ನಮ್ಮಿಬ್ರನ್ನ ಮನೆ ಬಿಟ್ಟು ಓಡಿಸ್ಬಿಟ್ರೆ ಕಷ್ಟ. ಅವ್ವ ನಾನ್ ವಿನಂತಿ, ನನ್ಗೂ ಗೊತ್ತು ಏನ್ ಮಾಡ್ಬೇಕು ಅಂತವ. ಬನ್ನಿ ಸರ್. ಗೌಡ್ರೆ ಚೆನ್ನಾಗಿದೆ ಸರ್. ನಾಯ್ಕ್ರೆ ಬನ್ನಿ ಬನ್ನಿ. ಎಲ್ರಿಗೂ ನಮಸ್ಕಾರ. ಈ ರೀತಿ ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಆಗಿ MLA ಸೀಟ್ನ ಅನೌನ್ಸ್ ಮಾಡ್ತಾ ಇರೋದು ಇದೇ ಮೊದಲನೇ ಸಾರ್ತಿ ಅನ್ಸುತ್ತೆ ಅಲ್ವೇನ್ರಿ? ಹೌದು ಸರ್. ನಮ್ ಗೌಡ್ರು ಅಂದ್ರೆ ಒಂಥರ ವಿಶೇಷವಾದ ವ್ಯಕ್ತಿ ಅಲ್ವಾ? ಅವ್ರ ಸೀಟ್ ಕೂಡ ಅನೌನ್ಸ್ ಆಗೋದು ಒಂದು ವಿಶೇಷವಾಗೇ ಇರುತ್ತೆ ಬಿಡಿ. ಹಾಗೇನಿಲ್ಲ ಸಾಹೇಬ್ರೆ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಅಷ್ಟೇ. ನಾಯ್ಕ್ರೆ, ಇವ್ರು ನಮ್ಮ ಅವ್ವ, ಅವ್ರು ದಾಮೋದರ್ ಅಂತ ನಮ್ ಬೀಗ್ರು. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ನಾನ್ ಸಂದಾಗಿದ್ದೀನಿ. ನೀವು ಬಂದಿದ್ದು ಸಾನೇ ಸಂತೋಷ ಆಯ್ತು. ನಮಗೂ ಅಷ್ಟೇ ಅಮ್ಮ, ನಿಮ್ ಮನೆ ಫಂಕ್ಷನ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಸರಿ ಸರ್, ಬನ್ನಿ ಒಳಗಡೆ. ಅಯ್ಯಯ್ಯೋ, ಮಿನಿಸ್ಟ್ರು ನಾಯಕರು ಎಲ್ಲ ಬಂದಾಯ್ತು. ಈ ಹಾಳ ಚಂಪಾ ಎಲ್ ಸಾಯ್ತಾಳೋ ಏನು. ಅವರೇ ಚಂಪಾ ಇನ್ನು ಎಲ್ಲೇ ಇದ್ಯಾ? ಅವರೇ ಬರ್ತಾ ಇದೀನಿ. ಅವ್ವ ತಾಯಿ, ಒಸಿ ಬಿರ್ನೆ ಬಾ, ಇಲ್ಲೆಲ್ಲ ಬಂದವ್ರೆ. ಹ್ಞೂ ಅವರೇ. ಗೋವಿಂದ, ಎಲ್ರಿಗೂ ನಮಸ್ಕಾರ. ತಮ್ಮ ಎಲ್ಲಾ ಕೆಲಸದ ಒತ್ತಡದ ಮಧ್ಯೆನೂ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಆಗಮಿಸಿರೋ ನಮ್ಮ ಹೈಕಮಾಂಡ್ ಮುಖಂಡರಾದ ಶ್ರೀ ನಾರಾಯಣರವರಿಗೆ ನಿಮ್ಮ ಪರವಾಗಿ, ನಮ್ಮ ಕ್ಷೇತ್ರದ ಎಲ್ಲಾ ಜನತೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ನಮ್ಮ ಮುಖಂಡರು ನಿಮ್ಮನ್ನೆಲ್ಲ ಉದ್ದೇಶಿಸಿ
ಮಾತಾಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ನೇರವಾಗಿ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ನಮ್ಮ ಪಕ್ಷಕ್ಕೋಸ್ಕರ ಶಿವರಾಮೇಗೌಡರು ಏನೆಲ್ಲ ಕೆಲಸ ಮಾಡ್ಯಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಇವತ್ತು ನಮ್ಮ ಜಿಲ್ಲೆ ಒಳಗಡೆ ನಮ್ಮ ಪಕ್ಷ ಸದೃಢವಾಗದೆ ಅಂದ್ರೆ, ಇಡೀ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ MLAಗಳೇ ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಶಿವರಾಮೇಗೌಡರ ಕೊಡುಗೆ ಎಷ್ಟು ಅಂತ ನಿಮ್ಗೆಲ್ರಿಗೂ ಗೊತ್ತು. ಇಷ್ಟೆಲ್ಲ ಶಿವರಾಮೇಗೌಡರ ಪಕ್ಷಕ್ಕೆ ಮಾಡಿದ್ರು, ತಮ್ಮ ಸ್ವಂತಕ್ಕೆ ಯಾವುದೇ ಫಲನೂ ನಿರೀಕ್ಷೆ ಮಾಡಿಲ್ಲ. ಬದಲಾಗಿ ಶಿವರಾಮೇಗೌಡರು ಏನೇ ಮಾಡಿದ್ರು ಅದು ಜನಗಳಿಗೋಸ್ಕರ ಆಗಿತ್ತು. ಹಾಗಾಗಿ ನಮ್ಮ ಪಕ್ಷ ಇವತ್ತು ಶಿವರಾಮೇಗೌಡರ ಜನಸೇವೆಯನ್ನ ಗುರುತಿಸಿ ಮೆಚ್ಚಿ ಒಂದು ಇಸಿಯಾನ ಇಲ್ಲಿ ಅನೌನ್ಸ್ ಮಾಡ್ಬೇಕು ಅಂತ ನನಗೆ ಜವಾಬ್ದಾರಿ ಕೊಟ್ಟು ಕಳಿಸವ್ರೆ. ಗೌಡ್ರೆ, ಅಂತೂ ಇಂತೂ ನೀವು ಮಾವಯ್ಯನ ಬಗ್ಗೆ ಕಟ್ಟಿದ ಕನ್ಸು ನನ್ಸಾಯ್ತೈತೆ. ಕಣಮೆ, ಈ ಖುಷಿಲಿ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಲ್ಲ. ಜನತಾ ಸೇವೆ, ಜನಾರ್ದನ ಸೇವೆ ಅಂತ ನಂಬ್ಕೊಂಡಿರೋ ನಮ್ಮ ಶಿವರಾಮೇಗೌಡರನ್ನ ಈ ಕ್ಷೇತ್ರದಿಂದ ಈ ಬಾರಿ ನಮ್ಮ ಪಕ್ಷದ MLA ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾ ಇದ್ದೀನಿ.